ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮ ಮಧ್ಯೆ ಇಲ್ಲ ಇವತ್ತು. ಅವರು ಮಂಡ್ಯ ಮತ್ತು ಮೈಸೂರು ಭಾಗವನ್ನು ಭಾಳ ಪ್ರೀತಿಸ್ತಾ ಇದ್ದರು. ಇಲ್ಲೇ ಭಾಳ ದಿನಗಳಿಂದ ವಾಸನೂ ಕೂಡ ಆಗಿದ್ದರು. ಸುಮಾರು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಆಡಿದ್ದಾರೆ. 23 ಭಾಷೆಗಳಿಗೂ ಹೆಚ್ಚು ಭಾಷೆಗಳಲ್ಲಿ ಅವರ ಹಾಡುಗಳನ್ನು ಕೇಳಿದಿರಿ. ಅವರಿಗೆ 33 ಸ್ಟೇಟ್ ಅವಾರ್ಡ್ಸು, 4 ನ್ಯಾಷನಲ್ ಅವಾರ್ಡ್ಸು, ಪದ್ಮಭೂಷಣ, ಈ ಥರ ಎಲ್ಲ ಅವಾರ್ಡುಗಳನ್ನು ಕೂಡ ಅವರ ಗಾನಕ್ಕೆ ಮನಸೋತು ರಾಜ್ಯದ ಜನ, ದೇಶದ ಜನ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಮರೆಯಲಾಗದ ಹಾಡುಗಳನ್ನು ಕರ್ನಾಟಕದ ಜನತೆಗೆ, ದೇಶದ ಜನತೆಗೆ ಕೊಟ್ಟಂಥ ಕೀರ್ತಿನೂ ಸಹ ಆ ತಾಯಿಗೆ ಸೇರಿದೆ. ಅಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಒಂದು ಇಡೀ ಯಾರು ಗಾಯನವನ್ನು ಕೇಳ್ತಾರೆ, ಹಾಡುಗಳನ್ನು ಕೇಳ್ತಾರೆ, ಅವರೆಲ್ಲರಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ನಾನು ಕೂಡ ಅವರ ದರ್ಶನ ಮಾಡಿ ಬಂದಿದ್ದೀನಿ. ನಾನು ಕೂಡ ಅವರ ಹಾಡುಗಳನ್ನು, ನೂರಾರು ಹಾಡುಗಳನ್ನು, ಸಾವಿರಾರು ಹಾಡುಗಳನ್ನು ನಾನು ಕೇಳಿದ್ದೀನಿ. ಇವತ್ತು ಅವರ ಮೇಲೆ ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅವರು ಇನ್ನೂ ಸುಮಾರು 1-1.5 ಗಂಟೆಗಳ ಕಾಲ ಇಲ್ಲೇ ಇರುತ್ತೆ. ಅದಾದಮೇಲೆ ಅವರ ತೋಟದ ಮನೆ ಏನಿದೆ ಮೈಸೂರಲ್ಲಿ, ಅಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅಂತ ಅವರ ಕುಟುಂಬದವರು ಹೇಳಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರ ನಾಳೆ ಮಾಡ್ತಾರೆ ಅಂತ ಹೇಳಿದೆ. ಒಟ್ಟಾರೆ ಇಂಥ ಒಬ್ಬ ಗಾನ ಕೋಗಿಲೆಯನ್ನು ಕಳ್ಕೊಂಡಂಥ ಕನ್ನಡಿಗರು, ದೇಶದ ಜನರಿಗೆ ಇವತ್ತು ನಿಜಕ್ಕೂ ದುಃಖ ತರುವಂಥದ್ದಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮ ಮಧ್ಯೆ ಇಲ್ಲ ಇವತ್ತು. ಅವರು ಮಂಡ್ಯ ಮತ್ತು ಮೈಸೂರು ಭಾಗವನ್ನು ಭಾಳ ಪ್ರೀತಿಸ್ತಾ ಇದ್ದರು. ಇಲ್ಲೇ ಭಾಳ ದಿನಗಳಿಂದ ವಾಸನೂ ಕೂಡ ಆಗಿದ್ದರು. ಸುಮಾರು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಆಡಿದ್ದಾರೆ. 23 ಭಾಷೆಗಳಿಗೂ ಹೆಚ್ಚು ಭಾಷೆಗಳಲ್ಲಿ ಅವರ ಹಾಡುಗಳನ್ನು ಕೇಳಿದಿರಿ. ಅವರಿಗೆ 33 ಸ್ಟೇಟ್ ಅವಾರ್ಡ್ಸು, 4 ನ್ಯಾಷನಲ್ ಅವಾರ್ಡ್ಸು, ಪದ್ಮಭೂಷಣ, ಈ ಥರ ಎಲ್ಲ ಅವಾರ್ಡುಗಳನ್ನು ಕೂಡ ಅವರ ಗಾನಕ್ಕೆ ಮನಸೋತು ರಾಜ್ಯದ ಜನ, ದೇಶದ ಜನ ಅವರಿಗೆ ಬಿರುದುಗಳನ್ನು ಕೊಟ್ಟಿದ್ದಾರೆ.